ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಾಶಿ ಕುಕ್ಸ್. ನಾನಿವತ್ತು ಎಳ್ಳಿನ ಚಿಕ್ಕಿ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಎಳ್ಳಿನ ಚಿಕ್ಕಿ ಅಥವಾ ಎಳ್ಳಿನ ಗಜಕ್ ಅಂತಲೇ ಹೇಳ್ಬೋದು. ಬನ್ನಿ ನೋಡೋಣ ಹೇಗೆ ಮಾಡೋದು. ನಾನಿಲ್ಲಿ 1 ಕಪ್ಪು ಎಳ್ಳನ್ನು ತೊಗೊಂಡಿದ್ದೀನಿ. ಹಾಗೆಯೇ ಈ 1 ಕಪ್ಪು ಎಳ್ಳನ್ನು ಚೆನ್ನಾಗಿ ಥರ ರೋಸ್ಟ್ ಮಾಡ್ಕೊಳ್ಳೋಣ. ಫುಲ್ಲು ಪಟಪಟ ಅನ್ನೋ ತನಕ ಬಿಡಬೇಡಿ, ಸ್ವಲ್ಪ ಸ್ಟಾರ್ಟಿಂಗ್ ಪಟಪಟ ಅನ್ನೋಷ್ಟರಲ್ಲೇ ತೆಗೆದ್ರಾಯ್ತು. ಹಾಗೆಯೇ ಇದಕ್ಕೆ 1 ಕಪ್ಪು ಪುಟಾಣಿ ಕಾಳನ್ನ ಹಾಕ್ತಾಯಿದ್ದೀನಿ. ಇಡೀ ಪುಟಾಣಿ ಕಾಳನ್ನು ಹಾಕ್ಕೊಂಡಿದ್ದೀನಿ. ಆಯಿತಾ, ಇದನ್ನು ಒಂದು ಸ್ವಲ್ಪ ಬಿಸಿ ಆಗೋ ತನಕ ಈ ಥರ ರೋಸ್ಟ್ ಮಾಡ್ಕೊಳ್ಳೋಣ. ಹಾಗೆಯೇ ಇದಕ್ಕೆ ಅರ್ಧ ಕಪ್ಪಿಂತ ಕಡಿಮೆ ಶೇಂಗಾವನ್ನು ಹಾಕ್ಕೊಂಡಿದ್ದೀನಿ. ಶೇಂಗಾನ ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ. ಆಯಿತಾ, ನೋಡಿ ಇಲ್ಲಿ ಇದನ್ನು ಕೂಡ ಈಗ ರೋಸ್ಟ್ ಆಗಿದೆ, ಇದನ್ನು ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಅರ್ಧ ಕಪ್ಪು ಒಣ ಕೊಬ್ಬರಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಆಯಿತಾ, ಇದು ಸ್ವಲ್ಪ ಒಂಚೂರು ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಕೂಡ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವೆಲ್ಲವೂ ಕೂಡ ಈಗ ರೋಸ್ಟ್ ಆಗಿದೆ. ಇದನ್ನು ಕಂಪ್ಲೀಟಾಗಿ ಆರಲಿಕ್ಕೆ ಬಿಟ್ಬಿಡೋಣ. ನೋಡಿ, ಈಗ ಇದು ಆರಿದೆ. ಇದನ್ನು ಜಾರ್ನಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಸಲ ತರಿಯಾಗಿ ರುಬ್ಕೊಂಡಿದ್ದೀನಿ ಇಲ್ಲಿ. ನೋಡಿ, ಇದನ್ನು ನೀವು ಇನ್ನೂ ಇದಕ್ಕಿಂತ ಫೈನ್ ಪೌಡರ್ ಮಾಡ್ಕೊಳೋದ್ರೂ ಮಾಡ್ಕೊಳ್ಬೋದು. ಆಯಿತಾ, ಈಗ ಇದಕ್ಕೆ ಪ್ಯಾನಿಗೆ, ಅದೇ ಸೇಮ್ ಪ್ಯಾನಿಗೆ 1 ಕಪ್ಪು ಈ ಕುದಿಸಿ ಸೋಸ್ಕೊಂಡಿರೋ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಆಯಿತಾ, 1 ಕಪ್ಪು ತೊಗೊಂಡಿದ್ದೀನಿ ನಾನಿಲ್ಲಿ. ಬೆಲ್ಲವನ್ನು ಒಂದು ಸಲ ಚೆನ್ನಾಗಿ ಥರ ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ. ಇದಕ್ಕೀಗ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದ್ರ ಪುಡಿಯನ್ನು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆಯೇ ಇದಕ್ಕೆ 1 ಟೀ ಸ್ಪೂನ್ ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೀನಿ. ನೋಡಿ, ಹಾಗೆ 2 ಟೀ ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ನೀವು 1/4 ಕಪ್ಪು ತುಪ್ಪ ಕೂಡ ಹಾಕ್ಕೊಳ್ಬೋದು. ಆಯಿತಾ, ಸ್ವಲ್ಪ ತುಪ್ಪ ಲೆಸ್ಸಾಗಿ ಯೂಸ್ ಮಾಡಿದ್ದೀನಿ ಇಲ್ಲಿ. ಹಾಗೆಯೇ ಅರ್ಧ ಕಪ್ಪು ಮಿಲ್ಕ್ ಪೌಡರ್ನ ಹಾಕಿದ್ದೀನಿ. ಆಯಿತಾ, ಮಿಲ್ಕ್ ಪೌಡರ್ 1 ಕಪ್ ಕೂಡ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆಯೇ 1/4 ಕಪ್ಪು ಪಿಸ್ತಾ ಮತ್ತು ಗೋಡಂಬಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ತರಿಯಾಗಿದ್ದು ಮಾಡಿ ತಿನ್ನಲಿಕ್ಕೆ ಬಾಯಿಗೆ ಚೆನ್ನಾಗಿರುತ್ತೆ. ಆಯಿತಾ, ಮಧ್ಯೆ ಸಿಗುತ್ತಲ್ಲ ಗೋಡಂಬಿ ಮತ್ತು ಈ ಪಿಸ್ತಾದ ಪೀಸಸ್ಸು, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನಾವಿಲ್ಲಿ ಚಿಕ್ಕಿ ರೆಡಿ ಮಾಡ್ಕೊಂಡ್ವಲ್ಲ, ಈ ಮಿಶ್ರಣದಿಂದ ನೀವು ಉಂಡೆ ಕೂಡ ಮಾಡ್ಕೋಬೋದು ಅಥವಾ ಈ ಥರ ಚಿಕ್ಕಿ ಥರನೂ ಮಾಡ್ಕೋಬೋದು. ಇಲ್ಲಿ ನಾನು ಗ್ಲಾಸ್ ಕಂಟೈನರ್ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಸ್ಟೀಲ್ ಪ್ಲೇಟಲ್ಲೂ ಕೂಡ ಮಾಡ್ಕೋಬೋದು ಇದೇ ರೀತಿ. ಈ ಎಳ್ಳು ಆಗಿರ್ಬೋದು, ಶೇಂಗಾ, ಹಾಗೆಯೇ ಪುಟಾಣಿ ಕಾಳು, ಒಣಕೊಬ್ಬರಿ, ಏಲಕ್ಕಿ, ಬೆಲ್ಲ ಅದೆಲ್ಲ ಕೂಡ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಈ ಚಳಿಗಾಲದಲ್ಲಿ ಈ ಥರ ಚಿಕ್ಕಿ ಕೂಡ ಮಾಡಿ ನೋಡಿ. ಇದನ್ನು ಚಿಕ್ಕಿ ಅಥವಾ ಗಜಕ್ ಅಂತ ಹೇಳ್ಬೋದು. ನಾವು ಮಿಲ್ಕ್ ಪೌಡರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಲ್ಲ, ನೀವು ಬೇಕಾದರೆ 1 ಕಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು. ಹಾಗೆಯೇ ಶೇಂಗಾವನ್ನು ಅರ್ಧ ಕಪ್ಪನ್ನು ಕೂಡ ಹಾಕ್ಕೊಳ್ಬೋದು. ಆಯಿತಾ, ತುಂಬ ಚೆನ್ನಾಗಿರುತ್ತೆ. 1 ಕಪ್ ನೀವು ಹಾಕ್ಕೊಂಡ್ರೆ ಮಿಲ್ಕ್ ಪೌಡರ್ನ. ಈ ಮಾವ ಎಲ್ಲ ಯೂಸ್ ಮಾಡ್ತೀವಲ್ಲ, ಅದ್ರ ಬದಲೇ ನಾನು ಇಲ್ಲಿ ಮಿಲ್ಕ್ ಪೌಡರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಹಾಲಿನ ಪುಡಿ ಬದಲೇ ಮಾವ ಕೂಡ ಯೂಸ್ ಮಾಡ್ಕೋಬೋದು. ಮಾವ ಅಂತ ಸಿಗುತ್ತಲ್ಲ, ಆ ಥರ ಹಾಲಿನ ಪುಡಿಯಲ್ಲೂ ಕೂಡ ಮಾವನ ಈಸಿಯಾಗಿ ಮಾಡ್ಕೋಬೋದು. ನಾವು ಒಂದು ಸಲ ತೋರಿಸ್ಕೊಟ್ಟಿದ್ದೀನಲ್ವ. ನೋಡಿ, ಈ ಥರ ನೀವು ಕೂಡ ಸುಲಭವಾದ ಚಿಕ್ಕಿಯನ್ನು ಮಾಡಿ ನೋಡಿ. ಆರೋಗ್ಯಕರವಾದದ್ದು, ಹಾಗೆ ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು. ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.